ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಸಾಕು ನಾಯಿ ಕಚ್ಚಿದರೆ ಮಾಲೀಕ ಹೊಣೆ, ಆದರೆ ಬೀದಿ ನಾಯಿ ಕಚ್ಚಿದರೆ ಹೊಣೆ ಯಾರು? ಈ ಪ್ರಶ್ನೆ ಇಂದು ಚಿತ್ರದುರ್ಗದ ಪೋಷಕರನ್ನು ಕಾಡುತ್ತಿದೆ. ನಗರದ ಬೀದಿ ನಾಯಿಗಳ ಹಾವಳಿಗೆ 4 ಮಕ್ಕಳು ಬಲಿಯಾಗಿದ್ದು, 2 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಕ್ಕಳ ಕಣ್ಣೀರಿಗೆ ಯಾರು ಹೊಣೆ ಎಂದು ನಗರಸಭೆ ಅಧಿಕಾರಿಗಳ ವಿರುದ್ಧ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಚಿತ್ರದುರ್ಗ ನಗರದ ಆತಂಕಕಾರಿ ದೃಶ್ಯ. ಮಕ್ಕಳು ಎಂದಿನಂತೆ ಮನೆಯ ಸಮೀಪ ಆಟವಾಡುತ್ತಿದ್ದರು. ಇದೇ ವೇಳೆ ಬೀದಿ ನಾಯಿಗಳ ಗುಂಪೊಂದು ಏಕಾಏಕಿ ಮಕ್ಕಳ ಮೇಲೆ ದಾಳಿ ನಡೆಸಿದೆ. ನಾಯಿಗಳ ದಾಳಿಯಿಂದ 4 ಮಕ್ಕಳು ಗಾಯಗೊಂಡಿದ್ದು, ಅವರಲ್ಲಿ 2 ಸ್ಥಿತಿ ಗಂಭೀರವಾಗಿದೆ. ಗಾಯಗೊಂಡ ಮಕ್ಕಳನ್ನು ಕೂಡಲೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಸ್ಪತ್ರೆಯಲ್ಲಿರುವ ಮಕ್ಕಳ ನೋವು ಕಂಡು ಪೋಷಕರು ಕಣ್ಣೀರಿಡುತ್ತಿದ್ದಾರೆ. ಮತ್ತೊಂದೆಡೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶದ ಕಿಡಿ ಹೊತ್ತಿಕೊಂಡಿದೆ. ಸಾಕು ನಾಯಿ ಕಚ್ಚಿದರೆ ಮಾಲೀಕನ ವಿರುದ್ಧ ಕ್ರಮ, ಆದರೆ ಬೀದಿ ನಾಯಿ ಕಚ್ಚಿದರೆ ಹೊಣೆ ಯಾರದು ಎಂದು ಪೋಷಕರು ಪ್ರಶ್ನಿಸುತ್ತಿದ್ದಾರೆ. ಸರ್ಕಾರ ನೀಡುವ 5,000 ರೂಪಾಯಿ ಪರಿಹಾರ ಚಿಕಿತ್ಸೆ ವೆಚ್ಚಕ್ಕೂ ಸಾಲುವುದಿಲ್ಲ. ಮಕ್ಕಳ ಜೀವದ ಬೆಲೆ ಕೇವಲ 5,000 ರೂಪಾಯಿನಾ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ನಗರದಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚುತ್ತಿದ್ದು, ಮಕ್ಕಳು ಶಾಲೆಗೆ ಹೋಗುವುದಕ್ಕೂ ಮನೆ ಮುಂದೆ ಆಟವಾಡುವುದಕ್ಕೂ ಪೋಷಕರು ಭಯಪಡುವಂತಾಗಿದೆ. ಹಿಂದೆಯೂ ಹಲವು ಬಾರಿ ದೂರು ನೀಡಿದರೂ ನಗರಸಭೆ ಅಧಿಕಾರಿಗಳು ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನಾದರೂ ನಗರಸಭೆ ಎಚ್ಚೆತ್ತುಕೊಳ್ಳುತ್ತದೆಯೇ ಅಥವಾ ಮತ್ತೊಬ್ಬ ಮಗುವಿನ ಜೀವಕ್ಕೆ ಅಪಾಯವಾದ ನಂತರವೇ ಕ್ರಮ ಕೈಗೊಳ್ಳುತ್ತದೆಯೇ? ಇದೀಗ ಚಿತ್ರದುರ್ಗದ ಜನ ಕೇಳುತ್ತಿರುವ ಪ್ರಶ್ನೆ ಇದೆ. तुमना मालूम होता समझना नहीं, तुमना मालूम होता चल बेटे वहाँ देखो देखो वहाँ देखो ಬೇಕೇ ಬೇಕು ಪರಿಹಾರ ಕೊಡಲೇಬೇಕು ಪರಿಹಾರ ಕೊಡಲೇಬೇಕು. ರಾತ್ರಿ 7 ಗಂಟೆಗೆ ಈ ಪಾಪು ಐತಲ್ಲ, ಮದ್ರಸೆಗೆ ಹೋಗಿ ಬರ್ತಾಯಿದ್ದೆ. ಆಗ ಏನಾಗಿದೆ ಅಂತೇಳಿದರೆ ನಾಯಿಗಳು ದಾಳಿ ಮಾಡಿದ್ದಾರೆ. ಇದು ನಾಯಿಗಳು ಸಾಕಷ್ಟು ಮಕ್ಕಳಿಗೆ ನಾಯಿ ದಾಳಿ ಮಾಡಿದ್ದಾರೆ. ಈ ಪಾಪುಗೆಲ್ಲ ದಾಳಿ ಮಾಡಿದ್ದಾರೆ. ಒಂದು 4-5 ಮಕ್ಕಳಿಗೆ ದಾಳಿ ಮಾಡಿದ್ದಾರೆ. ಆದರೆ ನಾನು ಕೇಳ್ತಾ ಇದ್ದೀನಿ ಇವರಿಗೆ, ನಮ್ಮ ನಗರಸಭೆಯವರಿಗೆ, ನೀವು ಏನು ಮಾಡ್ತಾ ಇದ್ದೀರಾ ಅಂತೇಳಿ. ಮೊನ್ನೆ ಒಂದು ಪೇಪರ್ನಾಗ ಆಡ್ ನೋಡಿದೆ, ಇದು ಸಾಕುವ ನಾಯಿ ಕಚ್ಚಿದ್ರೆ ಅದು ಯಾರು ಸಾಕಿರ್ತಾರೆ ಅವ್ರ ಹೊಣೆ ಅಂತೇಳಿ. ಈಗ ಬೀದಿ ನಾಯಿ ಕಚ್ಚಿದೆ, ಇದಕ್ಕೆ ಯಾರು ಹೊಣೆ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಇದು ಸರ್ಕಾರಕ್ಕೆ ನಾವು ಈಗ ನಗರಸಭೆಗೆ ಎಲ್ಲರಿಗೂ ಒತ್ತಾಯ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಈ ಮಕ್ಕಳಿಗೆ ಆಗಿರುವಂಥ ಪ್ರತಿಯೊಂದು ಖರ್ಚು ಹಾಗೂ ಇವರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಹಾಗೂ ಮುಂದೆ ಬರುವಂಥ ನಾಯಿಗಳಿಗೆ ಅದೇನು ಮಾಡ್ತಾರೋ ಆ ಸರ್ಕಾರ ಹಾಗೂ ಈ ನಗರಸಭೆಯವರು ಅದಕ್ಕೆ ಸೂಕ್ತ ಕ್ರಮ ತಗೊಂಡು ಅದಕ್ಕೇನಾಯಿತೋ ಓಡಿಸೋದು ಅಥವಾ ಅದಕ್ಕೆ ಆಪ್ರೇಷನ್ ಮಾಡಿಸೋದು ಇಲ್ಲ ಏನಾರು ಒಂದು ಮಾಡೋದು, ಅದು ಸರ್ಕಾರ ಮಾಡಬೇಕಂತೇಳಿ ಅವರಿಗೆ ಕೇಳ್ತಾ ಇದ್ದೀನಿ. ಹಾಗೂ ಈ ನಗರಸಭೆ ಅಧಿಕಾರಿ ಹತ್ರ ಬಂದಿದ್ದೀವಿ ಇವತ್ತು ನಾವು, ಕಮಿಷನರ್ ಮೇಡಮ್ ಹತ್ರ ಬಂದಾಗ ಅವರು ಏನು ಹೇಳಿದ್ರು, ಈಗ ಇವತ್ತಿಲ್ಲ ಎಲ್ಲೋ ಹೋಗಿದ್ದಾರೆ ಅಂತೇಳಿ. ಇನ್ನೊಬ್ರು ಯಾರೋ ಆಫೀಸರ್ ಇದ್ದರು, ಅವ್ರ ಆಫೀಸರ್ ಹತ್ರ ಜಾಫರ್ ಅಂತೇಳಿ ಅವ್ರ ಆಫೀಸರ್ ಇದ್ದರು, ಅವ್ರ ಹತ್ರನೂ ಮಾತಾಡಿದೆ ನಾನು. ಮಾತಾಡಿದ್ರೆ ಅವನೇನು ಹೇಳಿದ್ರು, ನಾವು ಎಲ್ಲರಿಗೂ ಸಮಜಾಯಿಸಿ ಕೊಟ್ಟಿದ್ದೀವಿ, ನಾವೇನಿಲ್ಲ 5,000 ಪರಿಹಾರ ಬರ್ತದಂತೀರಿ. 5,000 ರೂಪಾಯಿ ಪರಿಹಾರ ಸ್ವಾಮಿ ಬರಲ್ಲ ಸ್ವಾಮಿ. ಇದಕ್ಕೆ ಬರೀ ಒಂದು ಇಂಜೆಕ್ಷನ್ ನೀವು ಹೋಗಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಅಧಿಕಾರಿ ಮಕ್ಕಳಿಗೆ ಯಾರ್ಯಾರ ಇದು ಕಚ್ಚಿದ್ರೆ ನೀವು ಇದಾಗ್ತದ ಹೇಳಿ. ಈ ಬಡವ್ರ ಮಕ್ಕಳಿಗೆ ಇವತ್ತು ನೋಡಿ ಹಿಂಗಾಗಿದೆ, ಇದಕ್ಕೆ ಯಾರು ಹೊಣೆ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ನಗರಸಭೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಆಡಳಿತಕ್ಕೆ ನಾವೊಂದು ಹೇಳ್ತಾ ಇದ್ದೀವಿ. ನಾನು KRS ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಮುಸ್ತಾಕ್ ಅಹಮದ್ ಮಾತಾಡ್ತಿದ್ದೀನಿ. ಇವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಈ ಮಕ್ಕಳಿಗೆ, ಹಾಗೂ ಆ ನಾಯಿಗಳಿಗೆ ಏನು ಕ್ರಮ ತಗೊಳ್ತೀರೋ ತಗೊಳ್ಳಿ. ಮುಂಬರೋ ದಿನಗಳಲ್ಲಿ ಇಂಥ ಘಟನೆ ಆಗಬಾರ್ದು ಅಂತೇಳಿ ನೋಡ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಜಿಲ್ಲಾಡಳಿತಕ್ಕೆ ಹಾಗೂ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಮಕ್ಕಳು ನೋಡ್ಕೊಂಡ್ರೆ ಯಾರು ಇಲ್ಲ. ಒಂದು ಅಂಗನವಾಡಿಗೆ ಹೋಗೋದು ಕಷ್ಟ ಆಗಿದೆ, ಸ್ಕೂಲ್ಗೆ ಹೋಗೋದು ಕಷ್ಟ ಆಗಿದೆ ಮಕ್ಕಳಿಗೆ. ಇಲ್ಲಿ ಬಂದು ಕೇಳಿದ್ರೆ ಏನಂತಿದ್ದಾರೆ, ಬೀದಿ ನಾಯಿ ಹೊಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಮ್ಯಾಗಳ ಅಧಿಕಾರಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಏನು ಪರಿಹಾರ ಮಾಡ್ತೀರಾ ಮಾಡಿ ಸರ್. ನಮಗೆ ಮನೆಗೆ ಈ ಮಕ್ಕಳು ನೋಡ್ಕೊಂಡಿರೋಕ್ಕೆ ನಮಗೆ ಆಗ್ತಾ ಇಲ್ಲ. ನಾವು ಕೂಲಿ ಕೆಲಸ ಮಾಡಬೇಕು, ನಮ್ಗೆ ಹೊಟ್ಟೆ ತುಂಬಬೇಕು. ಈಗ ಮಕ್ಕಳಿಗೆ ನೋಡ್ಕೊಂಡ್ರೆ ಯಾರು, ಮಕ್ಕಳ ಜವಾಬ್ದಾರಿ ಯಾರು? 5,000 ರೂಪಾಯಿ ಕೊಡ್ತಾರೆ ಅಂತೇಳಿ ಬರೀ 5,000 ರೂಪಾಯಿಗೆ ಅದು ನಮಗೆ ವಾಸಿ ಆಗುತ್ತಾ? ಮಕ್ಳದ್ದು ಗಾಯ ಎಲ್ಲ ಈ ಕೆಲಸ ಬಿಟ್ಟು ನಾವು ಮನೇಲಿದ್ರೆ ಆಗುತ್ತಾ ಸರ್? ನಾವು ಈಗ ಬರೀ 5,000 ರೂಪಾಯಿಗೆ ಏನಾರೇ ಅದು ಕಡಿಮೆ ಆಗೋದಾಗುತ್ತಾ? ವರ್ಷದ ಮೇಲೆ 4 ತಿಂಗಳು ಮಕ್ಕಳು.
ಒಂದು ಈಗ ಏರಿಯಾದಾಗ ನಾಯಿ ಸಾರು 1,000 ನಾಯಿನೂ ಹೆಚ್ಚು ಕಡಿಮೆ ಇದೆ ಸರ್. ಈಗ ನಾಯಿ ಹಿಡಿಯೋದಿಲ್ಲ ಅಂತ ಹೇಳಿ ಜಾಫರ್ ಸಾಬ್ರು ಹೇಳ್ತಾ ಇದ್ದಾರೆ. ಈಗ ನಾಯಿಗಳು ಹಿಡಿಲಿಲ್ಲ ಅಂತಂದ್ರೆ ಮತ್ತೆ ಮನುಷ್ಯರು ಈಗ ಮನುಷ್ಯರ ಹೋಗ್ತಾ ಇದ್ದಾರೆ, ಹುಡುಗರು ಹೋಗ್ತಾ ಇದ್ದಾರೆ. ಈಗ ನಾಯಿ ಬೆಲೆ ಇದೆ, ಮನುಷ್ಯರ ಬೆಲೆ ಇಲ್ವಾ ಸರ್ ಇವಾಗ? ಈಗ ನಾವು ಹೆಂಗ್ ಮಾಡ್ಬೇಕು, ಜೀವನ ಮಾಡಬೇಕು? ಬರೀ 5,000 ರೂಪಾಯಿ ಕೊಡ್ತೀವಿ, ಇವಾಗ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತಿದ್ದಾರೆ. ನಾವು ಹೆಂಗೆ 5,000 ರೂಪಾಯಿಗೆ ವಾಸಿ ಆಗ್ಬಿಡುತ್ತಾ? ವರ್ಷದ ಮೇಲೆ 4 ತಿಂಗಳು ಮಕ್ಕಳು ನಾವು ಹೆಂಗೆ ನಾವು ಕಾಪಾಡ್ಕೋಬೇಕು ಮಕ್ಕಳಿಗೆ? ನಾವು ಕೂಲಿಗೆ ಹೋಗ್ಬೇಕು, ನಮ್ಮ ಹೊಟ್ಟೆ ತುಂಬಬೇಕು. ಈಗ ಮಕ್ಕಳಿಗೆ ಹೊರಗೆ ಬರೋದು ಕಷ್ಟ, ಒಂದು ಅಂಗನವಾಡಿ ಕಳ್ಸೋದು ಕಷ್ಟ ಅಂದರೆ ನಾವು ಅಂಗನವಾಡಿಗೆಲ್ಲ ಹೆಂಗೆ ಕಳಿಸ್ಬೇಕು ಹುಡುಗರಿಗೆ? ಮುಂದೆ ಹುಡುಗರಿಗೆ ವಿದ್ಯೆ ಹೆಂಗೆ ಮಾಡಿಸ್ಬೇಕು ನಾವು? ಈಗ ಏನು ಆಗಬೇಕು ಮತ್ತು ಮುಂದೆ ಏನು ಮಾಡ್ತೀರಾ ಅಂತೇಳಿ ನೀವೇ ಪರಿಹಾರ ಮಾಡಬೇಕು ನಮಗೆ. ಲಲಿತಾ ಅಂತ ಸರ್. ನಾಯಿಗಳ ಹಾವಳಿ, ಮತ್ತೊಂದೆಡೆ ಅಧಿಕಾರಿಗಳ ನಿರ್ಲಕ್ಷ್ಯ. ಇದರ ಮಧ್ಯೆ ಅಮಾಯಕ ಮಕ್ಕಳು ಬಲಿಯಾಗುತ್ತಿದ್ದಾರೆ. ಮಕ್ಕಳ ಸುರಕ್ಷತೆಯನ್ನು ಖಚಿತಪಡಿಸುವುದು ನಗರಸಭೆಯ ಜವಾಬ್ದಾರಿ. ಇನ್ನಾದರೂ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಶಾಶ್ವತ ಕ್ರಮ ಕೈಗೊಳ್ಳಬೇಕೆಂದು ಪೋಷಕರು ಮತ್ತು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ.